ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಸ್ವಾಗತ. ಒಂದು ಕ್ಷಣ ಕಲ್ಪಿಸ್ಕೊಳ್ಳಿ, ಯಾವುದೋ ಒಂದು ವಸ್ತುವೋ ಅಥವಾ ವ್ಯಕ್ತಿಯೋ ಬೇಕೇ ಬೇಕು ಅಂತ ಮನಸ್ಸಿಗೆ ವಿಪರೀತವಾಗಿ ಅನ್ನಿಸ್ತಲ್ವಾ? ಹೌದು, ಅದು ಒಂಥರ ಹುಚ್ಚಿಡ್ದ ಹಾಗೆ ಆಗತ್ತೆ. ಎಕ್ಸಾಕ್ಟ್ಲಿ. ಆ ಆಸೆ ಎಷ್ಟರ ಮಟ್ಟಿಗೆ ಆವರಿಸ್ಕೊಳ್ಳುತ್ತೆ ಅಂದ್ರೆ ಬೇರೆ ಏನೂ ಯೋಚನೆ ಮಾಡೋಕ್ಕಾಗಲ್ಲ. ಆದ್ರೆ ಆ ಆಸೆ ಈಡೇರಿದ ಮರುಕ್ಷಣವೇ ಆಕರ್ಷಣೆ ಸಂಪೂರ್ಣ ಮಾಯವಾಗ್ಬಿಡುತ್ತೆ. ನಿಜ, ಮಾಯವಾಗಿ ತೀವ್ರವಾದ ಅಸಹ್ಯ ಅಥವಾ ಪಶ್ಚಾತ್ತಾಪ ಶುರುವಾಗುತ್ತೆ. ವಿಲಿಯಂ ಶೇಕ್ಸ್ಪಿಯರ್ ಬರೆದಿರುವ ಪ್ರಸಿದ್ಧ ಕವಿತೆ ಸಾನೆಟ್ 129. ಇದು ಅವರ ಡಾರ್ಕ್ ಲೇಡಿ ಸರಣಿಯ ಒಂದು ಪ್ರಮುಖ ಭಾಗ. ಇದರಲ್ಲಿ ಆದರ್ಶ ಪ್ರೇಮದ ಸುಳಿವೇ ಇಲ್ಲ. ಓ ಹೌದಾ? ಹೌದು. ಬದಲಾಗಿ ಇದು ಕೇವಲ ಶಾರೀರಿಕ ಆಕರ್ಷಣೆ, ಅಂದ್ರೆ ಕಾಮ ಮನುಷ್ಯನನ್ನು ಹೇಗೆ ವಿನಾಶದ ಅಂಚಿಗೆ ಕೊಂಡೊಯ್ತದೆ ಅನ್ನೋದರ ಒಂದು ಪ್ರಾಮಾಣಿಕ ಒರಟು ಚಿತ್ರಣವಾಗಿದೆ. ಪರೀಕ್ಷೆಯ ದೃಷ್ಟಿಯಿಂದ ವಿದ್ಯಾರ್ಥಿಗಳು ಬರೆಯಲೇಬೇಕಾದ ಒಂದು ಹೈ ಸ್ಕೋರ್ ಪಾಯಿಂಟ್ ಹೇಳ್ತೀನಿ ಕೇಳಿ. ಖಂಡಿತ, ಸ್ಟೂಡೆಂಟ್ಸ್ ಇದನ್ನ ನೋಟ್ ಮಾಡ್ಕೋಬೇಕು. ಈ ಕವಿತೆ 14 ಸಾಲುಗಳನ್ನು ಹೊಂದಿದೆ ಮತ್ತು ಇದು ಐಯಂಬಿಕ್ ಪೆಂಟಾಮೀಟರ್ ಲಯದಲ್ಲಿದೆ. ಇದರ ಪ್ರಾಸಬದ್ಧತೆ ಅಂದ್ರೆ ರೈಮ್ ಸ್ಕೀಮ್ ಬಂದು ಎಬಿ ಎಬಿ ಸಿಡಿ ಸಿಡಿ ಇಎಫ್ ಇಎಫ್ ಜಿಜಿ. ವಾವ್! ಈ ರೀತಿಯ ತಾಂತ್ರಿಕ ವಿವರಣೆಗಳನ್ನು ಉತ್ತರದಲ್ಲಿ ಸೇರಿಸಿದರೆ ಖಂಡಿತವಾಗಿಯೂ ಪರೀಕ್ಷೆಯಲ್ಲಿ ಒಳ್ಳೆ ಮಾರ್ಕ್ಸ್ ಬರುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಕೇವಲ 14 ಸಾಲುಗಳಲ್ಲಿ ಇಷ್ಟೊಂದು ಆಳವಾದ ಮನೋವಿಜ್ಞಾನವನ್ನು ತುಂಬಿರೋದು ನಿಜಕ್ಕೂ ಆಶ್ಚರ್ಯ. ನಾವು ಕವಿತೆಯ ಒಳಗೆ ಇಳಿಯುವ ಮುನ್ನ ಇದರ ಮುಖ್ಯವಾದ ಥೀಮ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಕಾಮ ಮನುಷ್ಯನ ವಿವೇಚನೆಯನ್ನು ಹೇಗೆ ನಾಶ ಮಾಡತ್ತೆ ಅನ್ನೋದು ಇದರ ಮುಖ್ಯ ಎಳೆ ಆಗಿದ್ರೂ ಇದರ ಸುತ್ತ ಇನ್ನೂ ಹಲವು ಆಯಾಮಗಳಿವೆ ಅಲ್ವಾ? ಹೌದು. ಈ ಕವಿತೆಯ ಒಟ್ಟಾರೆ ಸಾರಾಂಶ ನೋಡಿದ್ರೆ ಇಲ್ಲಿ 5 ಪ್ರಮುಖ ಥೀಮ್ಗಳು ಎದ್ದು ಕಾಣುತ್ತವೆ. ಸಾಹಿತ್ಯದ ವಿಶ್ಲೇಷಣೆ ಬರೆಯುವಾಗ ಇವುಗಳನ್ನು ಕಡ್ಡಾಯವಾಗಿ ಪ್ರಸ್ತಾಪಿಸಬೇಕು. ಆ 5 ಥೀಮ್ಗಳು ಯಾವುವು? ಮೊದಲನೆಯದು ಕಾಮದ ವಿನಾಶಕಾರಿ ಸ್ವರೂಪ. ಇದು ಮನುಷ್ಯನಿಗೆ ಕೇವಲ ನಾಚಿಕೆ ಮತ್ತು ಸಂಕಟವನ್ನು ಮಾತ್ರ ತರುತ್ತದೆ. ಎರಡನೆಯದು ವಿವೇಚನೆಯ ನಷ್ಟ, ಅಂದ್ರೆ ರೀಸನಿಂಗ್ ಕಳ್ಕೊಳ್ಳೋದು. ಕರೆಕ್ಟ್. ಆಸೆಯ ಪ್ರಭಾವಕ್ಕೆ ಒಳಗಾದಾಗ ಸರಿತಪ್ಪು ಯೋಚಿಸುವ ಶಕ್ತಿಯೇ ಹೋಗ್ಬಿಡುತ್ತೆ. ಮೂರನೆಯದು ಭ್ರಮೆ ಮತ್ತು ವಾಸ್ತವದ ನಡುವಿನ ವ್ಯತ್ಯಾಸ. ಓ, ಇಲ್ಯೂಷನ್ ವರ್ಸಸ್ ರಿಯಾಲಿಟಿ. ಹೌದು. ಆಸೆ ಈಡೇರುವ ಮುನ್ನ ಅದೊಂದು ಸುಂದರ ಸ್ವರ್ಗದಂತೆ ಕಂಡ್ರೆ ವಾಸ್ತವದಲ್ಲಿ ಅದು ತೀವ್ರವಾದ ನೋವು. ನಾಲ್ಕನೆಯದು ಆಸೆಯ ಚಕ್ರ. ಸತ್ಯ ಗೊತ್ತಿದ್ರೂ ಮತ್ತೆ ಮತ್ತೆ ಬೀಳುವ ಒಂದು ವಿಷವರ್ತುಲ ಇದು. ಮತ್ತು ಐದನೆಯದು ನೈತಿಕ ದೌರ್ಬಲ್ಯ. ಈ 5 ಅಂಶಗಳನ್ನು ಕೇಳುತ್ತಿದ್ದರೆ ನನಗೊಂದು ಉದಾಹರಣೆ ನೆನಪಾಗುತ್ತಿದೆ. ಈ ವಿಪರೀತ ಆಕರ್ಷಣೆ ಅನ್ನೋದು ಒಂದು ರೀತಿಯ ಶುಗರ್ ರಶ್ ಇದ್ದಂತೆ ಅನಿಸುತ್ತೆ. ಶುಗರ್ ರಶ್? ಹಾ, ಒಳ್ಳೆ ಕಂಪ್ಯಾರಿಸನ್ ಇದು ಅಲ್ವಾ? ನಾವು ಅತಿಯಾನಿ ಸಿಹಿ ತಿಂದಾಗ ಮೆದುಳಿಗೆ ಒಮ್ಮೆಲೆ ದೊಡ್ಡ ಮಟ್ಟದ ಡೋಪಮೈನ್ ಸಿಗುತ್ತೆ. ಆ ಆರಂಭದ ಕೆಲವು ನಿಮಿಷಗಳಲ್ಲಿ ಸಿಕ್ಕಾಪಟ್ಟೆ ಎನರ್ಜಿ, ಅತಿಯಾದ ಉತ್ಸಾಹ ಬಂದಂತೆ ಭಾಸವಾಗುತ್ತೆ. ಹೌದು, ಎಲ್ಲ ತುಂಬಾ ಚೆನ್ನಾಗಿಲ್ಲ ಅಂತ ಅನಿಸುತ್ತೆ. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಆ ಎನರ್ಜಿ ಸಂಪೂರ್ಣವಾಗಿ ಕುಸಿದು ಹೋಗಿ ವಿಪರೀತ ಸುಸ್ತು, ಕಿರಿಕಿರಿ ಮತ್ತು ಅಷ್ಟು ಸಿಹಿ ಯಾಕಪ್ಪ ತಿಂದೆ ಅನ್ನೋ ಪಶ್ಚಾತ್ತಾಪ ಶುರುವಾಗುತ್ತೆ. ಇಲ್ಲಿನ ಮಾನಸಿಕ ಸ್ಥಿತಿ ಕೂಡ ಇದೇ ರೀತಿ ಇದೆ ಅಲ್ವಾ? ಅದೊಂದು ಅತ್ಯುತ್ತಮವಾದ ಹೋಲಿಕೆ. ಮೆದುಳಿನ ರಾಸಾಯನಿಕ ಪ್ರಕ್ರಿಯೆಗಳಿಗೂ ಶೇಕ್ಸ್ಪಿಯರ್ ಇಲ್ಲಿ ವರ್ಣಿಸುತ್ತಿರುವ ಭಾವನೆಗಳಿಗೂ ತುಂಬಾ ಹತ್ತಿರದ ಸಂಬಂಧವಿದೆ. ಆ ಡೋಪಮೈನ್ ಕುಸಿತದ ನಂತರದ ಕಿರಿಕಿರಿಯನ್ನೇ ಕವಿ ಇಲ್ಲಿ ನೈತಿಕ ಪತನಕ್ಕೆ ಹೋಲಿಸ್ತಿದ್ದಾರೆ. ನಿಜ. ಬನ್ನಿ ಈಗ ಕವಿತೆಯ ಮೊದಲನೇ ನುಡಿಯನ್ನು ನೋಡೋಣ. ಮೊದಲ 4 ಇಂಗ್ಲಿಷ್ ಸಾಲುಗಳ ಕಡೆ ಗಮನ ಹರಿಸೋಣ. ಖಂಡಿತ. ಮೊದಲನೆಯ ನುಡಿಯ ಸಾಲುಗಳು ಹೀಗಿವೆ: ದಿ ಎಕ್ಸ್ಪೆನ್ಸ್ ಆಫ್ ಸ್ಪಿರಿಟ್ ಇನ್ ಅ ವೇಸ್ಟ್ ಆಫ್ ಶೇಮ್ ಇಸ್ ಲಸ್ಟ್ ಇನ್ ಆಕ್ಷನ್. ಅಂದ್ರೆ ನಮ್ಮ ಶಾರೀರಿಕ ಮತ್ತು ಮಾನಸಿಕ ಶಕ್ತಿಯ ವ್ಯರ್ಥವೇ ಕಾಮ ಅಂತ ಕವಿ ಇಲ್ಲಿ ಶುರುವಿನಲ್ಲೇ ಹೇಳ್ತಿದ್ದಾನೆ. ಅಂಡ್ ಟಿಲ್ ಆಕ್ಷನ್ ಲಸ್ಟ್ ಇಸ್ ಪರ್ಜರ್ಡ್, ಮರ್ಡರಸ್, ಬ್ಲಡಿ, ಫುಲ್ ಆಫ್ ಬ್ಲೇಮ್, ಸ್ಯಾವೇಜ್, ಎಕ್ಸ್ಟ್ರೀಮ್, ರೂಡ್, ಕ್ರೂಯಲ್, ನಾಟ್ ಟು ಟ್ರಸ್ಟ್. ಇದು ಶಕ್ತಿಯನ್ನು ವ್ಯರ್ಥ ಮಾಡಿ ಕೇವಲ ಅವಮಾನವನ್ನು ಮಾತ್ರ ಉಳಿಸುವ ಪ್ರಕ್ರಿಯೆ. ಆಸೆ ಈಡೇರುವ ಮುನ್ನ ಮನುಷ್ಯನ ಮನಸ್ಸಿನಲ್ಲಿ ಅದು ಎಂತಹ ಹಿಂಸಾತ್ಮಕ ಭಾವನೆಗಳನ್ನು ತುಂಬುತ್ತದೆ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಆದರೆ ನನಗೊಂದು ಅನುಮಾನ ಇದೆ. ಇಲ್ಲಿ ಕವಿ ಬಳಸಿದ ಪದಗಳನ್ನು ನೋಡಿ. ಮರ್ಡರಸ್ ಅಂದ್ರೆ ಕೊಲೆಗಡುಕ, ಬ್ಲಡಿ ಅಂದ್ರೆ ರಕ್ತಸಿಕ್ತ, ಸ್ಯಾವೇಜ್ ಅಂದ್ರೆ ಕಾಡು ಮನುಷ್ಯನಂತಹ. ಹೌದು, ತುಂಬಾ ಕಠಿಣವಾದ ಪದಗಳು. ಕೇವಲ ಒಂದು ದೈಹಿಕ ಆಕರ್ಷಣೆಯನ್ನು ವರ್ಣಿಸಲು ಇಷ್ಟೊಂದು ಕ್ರೂರವಾದ ಪದಗಳ ಬಳಕೆ ಸ್ವಲ್ಪ ಅತಿರೇಕ ಅನಿಸುವ? ಶೇಕ್ಸ್ಪಿಯರ್ ಇಲ್ಲಿ ಬೇಕೆಂತನೇ ಉತ್ಪ್ರೇಕ್ಷೆ ಮಾಡ್ತಿದ್ದಾರಾ? ಮೇಲ್ನೋಟಕ್ಕೆ ಇದು ಅತಿರೇಕ ಅಂತ ಅನಿಸಬಹುದು.
ಆದರೆ ಮನುಷ್ಯನ ಇತಿಹಾಸವನ್ನು ಒಮ್ಮೆ ಕೆದಕಿ ನೋಡಿದರೆ ಇದರ ಹಿಂದಿನ ನೈಜತೆ ಅರ್ಥವಾಗುತ್ತದೆ. ಅಂದ್ರೆ ಹೇಗೆ? ಒಂದು ಕ್ಷಣದ ಮೋಹಕ್ಕಾಗಿ ಮನುಷ್ಯರು ಸಾಮ್ರಾಜ್ಯಗಳನ್ನೇ ನಾಶ ಮಾಡಿದ್ದಾರೆ. ಆಪ್ತ ಸ್ನೇಹಿತರಿಗೆ ದ್ರೋಹ ಬಗೆದಿದ್ದಾರಲ್ವಾ? ಇಲ್ಲಿ ಮರ್ಡರಸ್ ಅಥವಾ ಬ್ಲಡಿ ಪದಗಳು ಕೇವಲ ದೈಹಿಕ ಕೊಲೆಯನ್ನು ಮಾತ್ರ ಸೂಚಿಸುವುದಿಲ್ಲ. ಅದೊಂದು ನೈತಿಕತೆಯ ಕೊಲೆ. ಓ, ನೈತಿಕತೆಯ ಕೊಲೆ. ಅರ್ಥವಾಯಿತು. ಮನುಷ್ಯನು ತನ್ನ ಆಸೆಯನ್ನು ಪೂರೈಸಿಕೊಳ್ಳಲು ಎಂಥ ಸುಳ್ಳುಗಳನ್ನು ಬೇಕಾದರೂ ಹೇಳ್ತಾನೆ, ಯಾರಿಗೆ ಬೇಕಾದರೂ ಮೋಸ ಮಾಡ್ತಾನೆ ಅನ್ನೋದನ್ನೇ ಪರ್ಜರ್ಡ್ ಮತ್ತು ನಾಟ್ ಟ್ರಸ್ಟ್ ಎಂಬ ಪದಗಳು ಸೂಚಿಸುತ್ತಾರೆ. ಅಂದ್ರೆ ಆ ಕ್ಷಣದಲ್ಲಿ ವಿವೇಚನೆ ಸತ್ತೋಗಿರುತ್ತೆ. ಮಾಡ್ತದೆ ಎನ್ನೋದು ಈ ಸಾಲುಗಳ ತೀರುಳು. ಅಂದ್ರೆ ಆ ವ್ಯಕ್ತಿ ತನಗೆ ತಾನೇ ಮೋಸ ಮಾಡ್ಕೊಳ್ತಿರ್ತಾನೆ ಹಾಗೂ ಇತರರಿಗೂ ಅಪಾಯಕಾರಿಯಾಗಿರ್ತಾನೆ. ಅದು ನಿಜಕ್ಕೂ ಭಯ ಹುಟ್ಟಿಸುವಂಥ ವಿಚಾರ. ಖಂಡಿತ. ಆದರೆ ಈ ವಿನಾಶಕಾರಿ ಶಕ್ತಿಯು ತನ್ನ ಗುರಿಯನ್ನು ಮುಟ್ಟಿದಾಗ ಏನಾಗುತ್ತದೆ? 2ನೇ ನುಡಿಯಲ್ಲಿ ಇದನ್ನ ಹೇಳಿದರೆ. ಇಂಗ್ಲಿಷ್ ಸಾಲುಗಳು ಹೀಗಿವೆ: ಎಂಜಾಯ್ಡ್ ನೋ ಸೂನರ್ ಬಟ್ ಡೆಸ್ಪೈಸ್ಡ್ ಸ್ಟ್ರೇಟ್. ನೋಡಿ, ಇಲ್ಲೇ ಆ ವಿಪರೀತವಾದ ಒಂದು ಹಠಾತ್ ಬದಲಾವಣೆ ಇರೋದು. ಆಸೆ ಈಡೇರಿದ ಮರುಕ್ಷಣವೇ ಅದು ದ್ವೇಷವಾಗಿ ಬದಲಾಗಿಬಿಡ್ತದೆ. ಹೌದು. ಪಾಸ್ಟ್ ರೀಸನ್ ಹಂಟೆಡ್ ಆ್ಯಂಡ್ ನೋ ಸೂನರ್ ಹ್ಯಾಡ್ ಪಾಸ್ಟ್ ರೀಸನ್ ಹೇಟೆಡ್ ಆಸ್ ಅ ಸ್ವಾಲೋಡ್ ಬೇಟ್ ಆನ್ ಪರ್ಪಸ್ ಲೇಡ್ ಟು ಮೇಕ್ ದ ಟೇಕರ್ ಮ್ಯಾಡ್. ಮನುಷ್ಯ ತನ್ನೆಲ್ಲ ವಿವೇಚನೆಯನ್ನು ಕಳೆದುಕೊಂಡು ಆಸೆಯ ಹಿಂದೆ ಓಡುತ್ತಾನೆ. ಆದರೆ ಅದು ಸಿಕ್ಕ ತಕ್ಷಣ ಅದೇ ವಿವೇಚನೆ ಇಲ್ಲದ ಮಟ್ಟಕ್ಕೆ ಅದನ್ನು ದ್ವೇಷಿಸಲು ಶುರು ಮಾಡ್ತಾನೆ. ಈ ಕವಿ ಸ್ವಾಲೋಡ್ ಬೇಟ್ ಅಥವಾ ನುಂಗಿದ ಗಾಳ ಎಂಬ ಅದ್ಭುತ ಹೋಲಿಕೆಯನ್ನು ಬಳಸಿದ್ದಾರೆ ಅಲ್ವಾ? ಬೆಸ್ತನು ಮೀನನ್ನು ಹಿಡಿಯಲು ಗಾಳಕ್ಕೆ ಹುಳುವನ್ನು ಸಿಕ್ಕಿಸಿ ನೀರಿನಲ್ಲಿ ಬಿಡುವ ಹಾಗೆ. ಹೌದು, ಈ ರೂಪಕ ಬಹಳ ಶಕ್ತಿಶಾಲಿಯಾಗಿದೆ. ಮೀನಿಗೆ ಆ ಹುಳು ಬಹಳ ಆಕರ್ಷಕವಾಗಿ ಕಾಣ್ತದೆ. ಅದು ತನ್ನ ಜೀವ ತೆಗೆಯುವ ಕೊಕ್ಕೆ ಎಂದು ಅದಕ್ಕೆ ಗೊತ್ತಿರೋದಿಲ್ಲ. ನಿಜ, ಪಾಪ ಮೀನು. ಆದರೆ ಇಲ್ಲಿ ಮನುಷ್ಯನ ಪರಿಸ್ಥಿತಿ ಮೀನಿಗಿಂತ ಭಿನ್ನವಾಗಿದೆ ಮತ್ತು ಹೆಚ್ಚು ದುರಂತವಾಗಿದೆ. ಮನುಷ್ಯನಿಗೆ ಆ ಆಕರ್ಷಣೆಯ ಹಿಂದೆ ಮೋಸದ ಬಲೆ ಇದೆ ಎಂದು ಎಲ್ಲೋ ತಿಳಿದಿದ್ರೂ ಆ ಕ್ಷಣದ ಹುಚ್ಚುತನ ಅವನನ್ನು ಆ ಗಾಳವನ್ನು ನುಂಗುವಂತೆ ಮಾಡ್ತದೆ. ಗೊತ್ತಿದ್ದು ಬಲೆಗೆ ಬೀಳೋದು. ಒಮ್ಮೆ ನುಂಗಿದ ಮೇಲೆ ವಾಸ್ತವದ ಅರಿವಾಗ್ತದೆ. ಆಗ ಶುರುವಾಗುವುದೇ ನಿಜವಾದ ನರಕ. ಇದು ಮನುಷ್ಯನನ್ನು ಹುಚ್ಚನನ್ನಾಗಿ ಮಾಡುವ, ಅಂದ್ರೆ ಮೇಕ್ ದ ಟೇಕರ್ ಮ್ಯಾಡ್, ಒಂದು ಉದ್ದೇಶಪೂರ್ವಕ ಬಲೆಯಾಗಿದೆ. ಈ ಗಾಳದ ಹೋಲಿಕೆಯನ್ನು ಇಂದಿನ ನಮ್ಮ ಡಿಜಿಟಲ್ ಬದುಕಿಗೆ ಅನ್ವಯಿಸಿ ನೋಡಿದ್ರೆ ಬಹಳ ಆಸಕ್ತಿದಾಯಕವಾಗಿರುತ್ತದೆ. ಹೌದಾ? ಹೇಗೆ? ಉದಾಹರಣೆಗೆ, ಇಂಟರ್ನೆಟ್ನಲ್ಲಿ ಸಿಗುವ ಕ್ಲಿಕ್ ಬೇಟ್ ವಿಡಿಯೋಗಳು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಡೂಮ್ ಸ್ಕ್ರೋಲಿಂಗ್ ಮಾಡೋದು. ಗಂಟೆಗಟ್ಲೆ ಫೋನ್ ನೋಡ್ತಾ ಕೂತ್ರೆ ಸಮಯ ವ್ಯರ್ಥವಾಗುತ್ತಿದೆ ಅಂತ ಚೆನ್ನಾಗಿ ಗೊತ್ತಿರುತ್ತೆ. ಹೌದು, ಎಲ್ಲರಿಗೂ ಗೊತ್ತಿರುತ್ತೆ ಅದು. ಆದ್ರೂ ಆ ಕ್ಷಣದ ಇನ್ಸ್ಟಂಟ್ ಗ್ರಾಟಿಫಿಕೇಶನ್, ಆ ತ್ವರಿತ ಸಂತೋಷದ ಆಸೆಯಿಂದ ಸ್ಕ್ರೋಲ್ ಮಾಡೋದನ್ನು ನಿಲ್ಲಿಸುವ ಆಗೋದಿಲ್ಲ. ಆಮೇಲೆ ಫೋನ್ ಪಕ್ಕಕ್ಕಿಟ್ಟಾಗ ಒಳಗೇನೋ ಒಂದು ರೀತಿಯ ಖಾಲಿ ಭಾವನೆ, ಸಮಯ ಹಾಳ್ಮಾಡಿದ್ವಲ್ಲ ಎಂಬ ಪಶ್ಚಾತ್ತಾಪ ಕಾಡುತ್ತೆ. ಎಕ್ಸಾಕ್ಟ್ಲಿ. ಶೇಕ್ಸ್ಪಿಯರ್ ಹೇಳುವ ಕಾಮದ ಪರಿಣಾಮ ಕೂಡ ಇದೇ ರೀತಿ ಒಂದು ಶೂನ್ಯತೆಯನ್ನು ಸೃಷ್ಟಿಸುತ್ತೆ. ಆ ಇನ್ಸ್ಟಂಟ್ ಗ್ರಾಟಿಫಿಕೇಶನ್ ಮತ್ತು ನಂತರದ ಖಾಲಿ ಭಾವನೆಯೇ ಇಲ್ಲಿನ ಮುಖ್ಯ ವಸ್ತು. ಓ ಗ್ರೇಟ್! ಇಲ್ಲಿನ ಅತಿ ಮುಖ್ಯವಾದ ಪರೀಕ್ಷಾ ಅಂಶ ಎಂದರೆ ಕಾಮವು ಸಂತೋಷದ ಭರವಸೆ ನೀಡಿ ಕೊನೆಗೆ ಪಶ್ಚಾತ್ತಾಪವನ್ನು ನೀಡುವ ಮೂಲಕ ಮನುಷ್ಯನಿಗೆ ಹೇಗೆ ಮೋಸ ಮಾಡುತ್ತೆ ಅನ್ನೋದು. ಈ ಮೋಸದ ಸ್ವಭಾವವೇ ಮನುಷ್ಯನನ್ನು ಹುಚ್ಚುತನಕ್ಕೆ ದೋಡುವುದು. ಆ ನಿರಾಸೆಯ ತೀವ್ರತೆಯನ್ನು 3ನೇ ನುಡಿಯಲ್ಲೇ ಕವಿ ಇನ್ನಷ್ಟು ಆಳವಾಗಿ ವಿಶ್ಲೇಷಿಸಿದ್ದಾನೆ. ಆ ಇಂಗ್ಲಿಷ್ ಸಾಲುಗಳನ್ನು ಓದುತ್ತೇನೆ. ಮ್ಯಾಡ್ ಇನ್ ಪರ್ಸ್ಯೂಟ್ ಆ್ಯಂಡ್ ಇನ್ ಪೊಸೆಷನ್ ಸೋ. ಇಲ್ಲಿಯೂ ಕೂಡ ಆ ಹುಚ್ಚುತನದ ಬಗ್ಗೆಯೇ ಪ್ರಸ್ತಾಪವಿದೆ. ಆಸೆಯನ್ನು ಬೆನ್ನತ್ತುವಾಗಲೂ ಮನುಷ್ಯ ಹುಚ್ಚನಾಗಿರುತ್ತಾನೆ, ಪಡೆದುಕೊಂಡಾಗಲೂ ಹುಚ್ಚನಾಗಿಯೇ ಇರುತ್ತಾನೆ. ಹ್ಯಾಡ್, ಹ್ಯಾವಿಂಗ್ ಆ್ಯಂಡ್ ಇನ್ ಕ್ವೆಸ್ಟ್ ಟು ಹ್ಯಾವ್, ಎಕ್ಸ್ಟ್ರೀಮ್, ಅ ಬ್ಲಿಸ್ ಇನ್ ಪ್ರೂಫ್ ಆ್ಯಂಡ್ ಪ್ರೂವ್ಡ್ ಅ ವೆರಿ ವೋ, ಬಿಫೋರ್ ಅ ಜಾಯ್ ಪ್ರಪೋಸ್ಡ್ ಬಿಹೈಂಡ್ ಅ ಡ್ರೀಮ್. ಈ ಸಾಲುಗಳನ್ನು ಓದುತ್ತಿದ್ದರೆ ಮನುಷ್ಯ ಎಲ್ಲಿಯೂ ನೆಮ್ಮದಿಯಿಂದ ಇರೋದಿಲ್ಲ ಅಂತ ಸ್ಪಷ್ಟವಾಗುತ್ತೆ. ಹೌದು, ಆದರೆ ಇಲ್ಲಿ ಕವಿ 3 ಹಂತದ ಸಮಯವನ್ನು ಒಟ್ಟಿಗೆ ಸೇರಿಸಿ ಹೇಳಿದ್ದಾರಲ್ವಾ? ಹ್ಯಾಡ್, ಹ್ಯಾವಿಂಗ್ ಆ್ಯಂಡ್ ಇನ್ ಕ್ವೆಸ್ಟ್ ಟು ಹ್ಯಾವ್. ಇದರ ಹಿಂದಿನ ತರ್ಕವೇನು? ಇಲ್ಲಿ ಶೇಕ್ಸ್ಪಿಯರ್ ಮಾನವನ ಮನೋವಿಜ್ಞಾನದ ಅತಿ ದೊಡ್ಡ ಸತ್ಯವನ್ನು ತೆರೆದಿಡುತ್ತಿದ್ದಾರೆ. ಮನುಷ್ಯನ ಇಚ್ಛೆ ಕಾಲದ 3 ಆಯಾಮಗಳನ್ನು ಆಕ್ರಮಿಸಿಕೊಳ್ಳುತ್ತದೆ: ಪಡೆಯುವ ಹುಡುಕಾಟದಲ್ಲಿದ್ದಾಗ, ಪಡೆಯುತ್ತಿರುವಾಗ ಮತ್ತು ಪಡೆದ ಮೇಲೆ. ಅಂದ್ರೆ ಪಾಸ್ಟ್, ಪ್ರೆಸೆಂಟ್ ಮತ್ತು ಫ್ಯೂಚರ್. ಕರೆಕ್ಟ್. ಈ 3 ಹಂತಗಳಲ್ಲೂ ಮನುಷ್ಯ ಉದ್ವೇಗದ ಸ್ಥಿತಿಯಲ್ಲಿಯೇ ಇರುತ್ತಾನೆ. ಎಲ್ಲೂ ಅವನಿಗೆ ಸಮತೋಲನ ಇರೋದಿಲ್ಲ. ಇಲ್ಲಿ ಸಾಹಿತ್ಯದ ವಿದ್ಯಾರ್ಥಿಗಳು ಗಮನಿಸಲೇಬೇಕಾದ 2 ಪದಗುಚ್ಛಗಳಿವೆ. ಯಾವುದದು? ಅ ಬ್ಲಿಸ್ ಇನ್ ಪ್ರೂಫ್ ಮತ್ತು ಪ್ರೂವ್ಡ್, ಅ ವೆರಿ ವೋ. ಅ ಬ್ಲಿಸ್ ಇನ್ ಪ್ರೂಫ್ ಎಂದರೆ ಆಸೆ ಈಡೇರುತ್ತಿರುವ ಆ ಕ್ಷಣದಲ್ಲಿ ಸಿಗುವ ಅಲ್ಪಕಾಲಿಕ ಸಂತೋಷ. ಆ ಕ್ಷಣಕ್ಕೆ
ಅದು ಪರಮಾನಂದದಂತೆ ಭಾಸವಾಗುತ್ತದೆ. ಆದ್ರೆ ಆಮೇಲೆ ಆ ಕ್ಷಣ ಮುಗಿದ ತಕ್ಷಣ ಅದು ಸಂಪೂರ್ಣವಾಗಿ ತೀವ್ರವಾದ ನೋವಿನಾಗಿ ಅಥವಾ ಓವಾಗಿ ಪರಿಣಮಿಸುತ್ತದೆ. ಅಂದ್ರೆ ಭವಿಷ್ಯದಲ್ಲಿ ಅದೊಂದು ದೊಡ್ಡ ಸಂತೋಷವನ್ನು ತರ್ತದೆ ಅಂತ ನಾವು ಕಲ್ಪಿಸ್ಕೊಳ್ತೇವೆ, ಬಿಫೋರ್ ಅ ಜಾಯ್ ಪ್ರಪೋಸ್ಡ್. ಆದ್ರೆ ಅದು ಮುಗಿದ ಮೇಲೆ ಹಿಂತಿರುಗಿ ನೋಡಿದ್ರೆ ಅದು ಕೇವಲ ಕಣ್ಮರೆಯಾದ ಒಂದು ಕನಸಿನಂತೆ ಉಳಿಯುತ್ತದೆ. ಬಿಹೈಂಡ್ ಅ ಡ್ರೀಮ್. ಹೌದು, ಕೇವಲ ಒಂದು ಕನಸು. ವಾಹ್, ಎಂಥ ವಾಕ್ಯರಚನೆ ಇದು! ಕಲ್ಪಿಸಿಕೊಂಡ ಸಂತೋಷಕ್ಕೂ ವಾಸ್ತವದ ನೋವಿಗೂ ಇರುವ ಅಂತರವನ್ನು ಈ ಸಾಲುಗಳು ಎಷ್ಟು ಕಣ್ಣಿಗೆ ಕಟ್ಟುವಂತೆ ತೋರಿಸ್ತವೆ ಅಂದ್ರೆ ಪ್ರತಿಯೊಬ್ಬರಿಗೂ ತಮ್ಮ ಬದುಕಿನ ಯಾವುದಾದ್ರೂ ಒಂದು ಘಟನೆ ಖಂಡಿತ ನೆನಪಾಗುತ್ತೆ. ನಿಜ. ಭ್ರಮೆ ಮತ್ತು ವಾಸ್ತವದ ನಡುವಿನ ಈ ಸಂಘರ್ಷವೇ ಮನುಷ್ಯನ ಅತೀ ದೊಡ್ಡ ದುರಂತ. ಆಸೆ ಅನ್ನೋದು ಶಾಶ್ವತವಾದ ನೆಮ್ಮದಿಯನ್ನು ಎಂದಿಗೂ ಕೊಡೋದಿಲ್ಲ. ಇದು ಪರೀಕ್ಷೆಗೂ ಇಂಪಾರ್ಟೆಂಟ್ ಅಲ್ವಾ? ಹೌದು. ವಿಶ್ಲೇಷಣೆ ಬರೆಯುವಾಗ ಈ ಅಂಶವನ್ನು ಹೈಲೈಟ್ ಮಾಡೋದು ಬಹಳ ಮುಖ್ಯ. ಕಾಮವು ತಾತ್ಕಾಲಿಕ ಸಂತೋಷವನ್ನು ನೀಡಿ ಶಾಶ್ವತವಾದ ನೋವಿನಲ್ಲಿ ಹೇಗೆ ಅಂತ್ಯವಾಗುತ್ತದೆ ಮತ್ತು ಭವಿಷ್ಯದ ಕನಸು ಕೊನೆಗೆ ಹೇಗೆ ಮರೆಯಾಗುವ ಭ್ರಮೆಯಾಗುತ್ತದೆ ಎಂಬುದೇ ಈ ನುಡಿಯ ಸಾರಾಂಶ. ಈ ಎಲ್ಲ ದುರಂತಗಳನ್ನು, ಹುಚ್ಚುತನಗಳನ್ನು ಹೇಳಿದ ಮೇಲೆ ಕವಿತೆಯ ಕೊನೆಯ 2 ಸಾಲುಗಳಲ್ಲಿ, ಅಂದ್ರೆ ಕಪ್ಲೆಟ್ನಲ್ಲಿ, ಶೇಕ್ಸ್ಪಿಯರ್ ಇಡೀ ಮನುಕುಲಕ್ಕೆ ಒಂದು ದೊಡ್ಡ ಕನ್ನಡಿ ಹಿಡಿತಾರೆ. ಆ ಕೊನೆಯ ಇಂಗ್ಲಿಷ್ ಸಾಲುಗಳು ಹೀಗಿವೆ: All this the world well knows, yet none knows well, to shun the heaven that leads men to this hell. ಇದರ ಅರ್ಥ ಬಹಳ ಸ್ಪಷ್ಟವಾಗಿದೆ ಮತ್ತು ಸ್ವಲ್ಪ ಮಟ್ಟಿಗೆ ಹತಾಶೆಯಿಂದ ಕೂಡಿದೆ ಅಂತ ಹೇಳಬಹುದು. ಹೌದು, ನನಗೂ ಹಾಗೆ ಅನ್ಸ್ತು. ಇಡೀ ಪ್ರಪಂಚಕ್ಕೆ ಈ ಕಾಮದ ಪರಿಣಾಮಗಳು ಚೆನ್ನಾಗಿ ತಿಳಿದಿವೆ. ಆಲ್ ದಿಸ್ ದ ವರ್ಲ್ಡ್ ವೆಲ್ ನೋಸ್. ಆಸೆ ಎಂಬುದು ಕೊನೆಗೆ ನೋವು ಮತ್ತು ಪಶ್ಚಾತ್ತಾಪವನ್ನು ಮಾತ್ರ ನೀಡುತ್ತದೆ ಎಂಬ ಸತ್ಯ ಎಲ್ಲರಿಗೂ ಗೊತ್ತಿದೆ. ಆದ್ರೂ ಯಾರೂ ಸಹ ಇದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅನ್ನೋದು ಸಾರ್ವತ್ರಿಕ ಸತ್ಯ. ಎಕ್ಸಾಕ್ಟ್ಲಿ. ನಮಗೆ ಎಲ್ಲರಿಗೂ ಜ್ಞಾನವಿದ್ರೂ ಇಚ್ಛಾಶಕ್ತಿಯ ಕೊರತೆಯಿಂದಾಗಿ, ಅಂದ್ರೆ ವಿಲ್ ಪವರ್ ಇಲ್ದೆ ನಾವು ಅದೇ ತಪ್ಪನ್ನು ಪದೇ ಪದೇ ಮಾಡ್ತೇವೆ. ಜ್ಞಾನಕ್ಕೂ ಮತ್ತು ನಮ್ಮ ವರ್ತನೆಗೂ ಯಾವುದೇ ಸಂಬಂಧವಿಲ್ಲ ಅನ್ನೋದು ಎಷ್ಟು ದೊಡ್ಡ ವಿಪರ್ಯಾಸ ಅಲ್ವಾ? ಖಂಡಿತ. ಇದು ಮನುಷ್ಯನ ಮೂಲಭೂತ ದೌರ್ಬಲ್ಯ. ಪ್ರತಿಯೊಬ್ಬರೂ ಬಹಳ ಬುದ್ಧಿವಂತರು ಅಂತ ಅಂದುಕೊಳ್ತಾರೆ. ಆದರೆ ಪ್ರಕೃತಿಯ ಈ ಮೋಹದ ಬಲಿಯ ಮುಂದೆ ಬುದ್ಧಿ ಕೆಲಸ ಮಾಡೋದಿಲ್ಲ. ಇಲ್ಲಿ ಕವಿ ಬಳಸುವ ಸ್ವರ್ಗ ಮತ್ತು ನರಕ ಪದಗಳ ನಡುವಿನ ವ್ಯತ್ಯಾಸವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಸ್ವರ್ಗ ಅಂದ್ರೆ ಆ ಕ್ಷಣಿಕ ಸುಖ ಅಲ್ವಾ? ಹೌದು. ಸ್ವರ್ಗ ಎಂದರೆ ಆಕರ್ಷಣೆ ನೀಡುವ ಆ ಕ್ಷಣಿಕ ಸುಖ. ನರಕ ಎಂದರೆ ಆ ಸುಖದ ನಂತರ ಬರುವ ನಾಚಿಕೆ, ಅಪರಾಧ ಪ್ರಜ್ಞೆ ಮತ್ತು ಆತ್ಮವಂಚನೆಯ ಸಂಕಟ. ಇದು ಮನುಷ್ಯನ ದೌರ್ಬಲ್ಯದ ಅಂತಿಮ ನೈತಿಕ ಸಂದೇಶ. ಲೈಕ್ ನರಕಕ್ಕೆ ದಾರಿ ಮಾಡಿಕೊಡುವಂತಹ ಆ ಕ್ಷಣಿಕ ಸ್ವರ್ಗವನ್ನು ತಿರಸ್ಕರಿಸುವ ಶಕ್ತಿ ಯಾರಿಗೂ ಇಲ್ಲ. ಕರೆಕ್ಟ್. ಇದನ್ನೇ ಶೇಕ್ಸ್ಪಿಯರ್ ಬಹಳ ವಿಷಾದದಿಂದ ಹೇಳುತ್ತಾನೆ. ವಿಮರ್ಶೆ ಬರೆಯುವಾಗ ಮನುಷ್ಯನಿಗೆ ಸತ್ಯ ಗೊತ್ತಿದ್ರೂ ಆಸೆಯ ಬಲೆಯಿಂದ ತಪ್ಪಿಸಿಕೊಳ್ಳಲು ಅಸಾಧ್ಯ ಎಂಬ ನೈತಿಕ ಸಂಘರ್ಷವನ್ನು ಈ ಸಾಲುಗಳು ಪ್ರತಿನಿಧಿಸುತ್ತವೆ ಎಂದು ಬರೆಯಬೇಕು. ಇದು ಹೈಸ್ಕೋರ್ ಪಾಯಿಂಟ್. ಕವಿತೆ ಮನುಷ್ಯನ ಮನಸ್ಸನ್ನು ಸಂಪೂರ್ಣವಾಗಿ ಬೆತ್ತಲೆ ಮಾಡಿ ತೋರಿಸಿದಂತಿದೆ. ಇದು ಕೇವಲ 400 ವರ್ಷಗಳ ಹಿಂದಿನ ಸಾಹಿತ್ಯವಲ್ಲ, ಇದೊಂದು ಸಾರ್ವಕಾಲಿಕ ಮನೋವಿಜ್ಞಾನದ ಅಧ್ಯಯನ. ಈ ಡೀಪ್ ಡೈವ್ನ ಮುಕ್ತಾಯದ ಹಂತಕ್ಕೆ ನಾವು ಬಂದಿದ್ದೇವೆ. ಇಡೀ ಕವಿತೆಯ ಸಾರಾಂಶವನ್ನು 1-2 ಮಾತುಗಳಲ್ಲಿ ಒಗ್ಗೂಡಿಸಿ ಹೇಳೋದಾದ್ರೆ ನೀವೇನ್ ಹೇಳ್ತೀರಿ? ವಿಲಿಯಂ ಶೇಕ್ಸ್ಪಿಯರ್ ಅವರ ಸಾನೆಟ್ 129 ಮನುಷ್ಯನ ನಡವಳಿಕೆ ಮತ್ತು ನೈತಿಕ ಸಂಘರ್ಷದ ಅತ್ಯಂತ ಆಳವಾದ ಮಾನಸಿಕ ಅಧ್ಯಯನವಾಗಿದೆ. ಹೌದು. ಕವಿ ಇಲ್ಲಿ ಕಾಮವನ್ನು ಕೇವಲ ದೈಹಿಕವಾಗಿ ನೋಡದೆ ಅದೊಂದು ವಿವೇಚನಾರಹಿತ, ಮೋಸದ ಮತ್ತು ನೈತಿಕವಾಗಿ ಮನುಷ್ಯನನ್ನು ಕೆಳಮಟ್ಟಕ್ಕೆ ಇಳಿಸುವ ವಿನಾಶಕಾರಿ ಶಕ್ತಿಯಾಗಿ ಚಿತ್ರಿಸಿದ್ದಾರೆ. ಭ್ರಮೆ ಮತ್ತು ವಾಸ್ತವದ ನಡುವಿನ ಅಂತರವನ್ನು ಹಾಗೂ ಮನುಷ್ಯನ ಇಚ್ಛಾಶಕ್ತಿಯ ಕೊರತೆಯನ್ನು ಈ ಕವಿತೆ ಕಣ್ಣಿಗೆ ಕಟ್ಟುವಂತೆ ನೀಡಿದೆ. ಖಂಡಿತ. ಆಸೆ ಎನ್ನುವುದು ಸಂತೋಷವನ್ನು ಕೊಡುವ ಭರವಸೆ ನೀಡಿದರೂ ಅಂತಿಮವಾಗಿ ಅದು ಮನುಷ್ಯನನ್ನು ನಾಚಿಕೆ ಮತ್ತು ನರಕದಂತಹ ಸಂಕಟಕ್ಕೆ ತಳ್ಳುತ್ತದೆ. ತನಗೆ ತಾನೇ ಹಾನಿ ಮಾಡಿಕೊಳ್ಳುತ್ತಿದ್ದರೂ ಆ ಪ್ರಲೋಭನೆಯಿಂದ ಹೊರಬರಲು ಮನುಷ್ಯನಿಗೆ ಸಾಧ್ಯವಾಗುವುದಿಲ್ಲ ಎಂಬ ಕಟು ಸತ್ಯದೊಂದಿಗೆ ಕವಿತೆ ಮುಕ್ತಾಯವಾಗುತ್ತದೆ. ಇದೇ ಕಾರಣಕ್ಕೆ ಈ ಕವಿತೆ ಇಂದಿಗೂ ಪ್ರಸ್ತುತ. ಅತ್ಯದ್ಭುತವಾದ ವಿಶ್ಲೇಷಣೆ. ಹೌದು, ಈ ರೀತಿಯ ಮತ್ತಷ್ಟು ಆಸಕ್ತಿದಾಯಕ ಮತ್ತು ಆಳವಾದ ವಿಶ್ಲೇಷಣೆಗಳಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ವಿಷಯದೊಂದಿಗೆ ಸಿಗೋಣ. ಅಲ್ಲಿಯವರೆಗೆ ಓದುತ್ತಿರಿ, ಕಲಿಯುತ್ತಿರಿ. Hello Karnataka viewers. If you found this explanation of Sonnet 129 helpful, please subscribe to this channel for more literature videos. Jai RCB.